ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇದ್ದ 28,740 ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿನ್ನೆ ತಾನೇ ಅರ್ಜಿ ಸಲ್ಲಿಕೆ ಮುಕ್ತಾಯವಾಗಿದ್ರೆ ಅಂದ್ರೆ ರಿಜಿಸ್ಟ್ರೇಷನ್ ಮಾಡೋದು ಸ್ಟಾಪ್ ಆಗೈತ್ರಿ. ಇನ್ನ ಸಬ್ಮಿಟ್ ಮಾಡಕ ಲಾಸ್ಟ್ 2 ದಿವಸ ಟೈಮ್ ಐತ್ರಿ. ಹಾಗಿದ್ರೆ ಅರ್ಜಿ ಸಲ್ಲಿಕೆ ಮುಕ್ತಾಯವಾಯ್ತು. ರಿಸಲ್ಟ್ ಯಾವಾಗ ಬರುತ್ತಾ, ಅದೇ ರೀತಿ ಎಷ್ಟು ಲಿಸ್ಟ್ ಬಿಡ್ತಾರ, 1ರಿಂದ 6 ಬಿಡ್ತಾರ ಅಥವಾ 1ರಿಂದ 8 ಬಿಡ್ತಾರ, ಇನ್ನ ಅದೇ ರೀತಿ ಫಸ್ಟ್ನೇ ಲಿಸ್ಟ್ಗೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ಆಯ್ಕೆ ಆಗ್ತೀರಾ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಗೆ ಸಂಬಂಧಿಸಿದ 2026 ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇರ್ತಾವ. ಸಿಲೆಬಸ್ ಅಲ್ಲಿರೋ ಜಿಕೆ ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಜಿಕೆ ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಎಕ್ಸಾಮ್ ಸಮೀಪ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ರಿ, ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಗೆ ಸಂಬಂಧಿಸಿದ 70-80% ಸಿಲೆಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್. ಓಲ್ಡ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್. ಕ್ವಶನ್ ಯಾವ ರೀತಿ ಅಂತ ಬರ್ತಾವ ಅಂತ ನೋಡ್ಕೋಕ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ರೀ. ಇವೆಲ್ಲ ಸೇರಿ ಮೊದಲಿಗೆ 999 ರೂಪಾಯಿ ಐತ್ರಿ. ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಏನೋ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 300 ರೂಪಾಯಿ ಅಲ್ರಿ, ಕೇವಲ 200 ರೂಪಾಯಿಗಾಗಿ ನಿಮಗೆ ನೋಟ್ಸ್ ಅನ್ನ ನೀಡ್ತಾರೆ. 999 ಅಲ್ಲ, 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿ ನಿಮಗೆ ನೋಟ್ಸ್ ಅನ್ನ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನ ಮಾಡಕ್ ಹೋಗಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ನೋಟ್ಸ್ ಯಾವ ರೀತಿ ಅದಾವ ಇಲ್ಲಿ ನೋಡ್ಕೊರಿ. ಸ್ನೇಹಿತರೆ, ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ಇರ್ತದ. ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬೇರೆ ಬೇರೆನೇ ಇರ್ತಾವ್ರಿ. ನೋಡ್ಕೋಬಹುದು ನೋಟ್ಸ್ ಈ ರೀತಿ ಇರ್ತದ. ಸ್ಟ್ಯಾಟಿಕ್ ಜಿಕೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ನೋಟ್ಸ್ ಇರುತ್ತೆ. ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ ಜಿಕೆ ಒಳಗೆ ಬರ್ತಾರೆ. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಗೆ ಸ್ಟ್ಯಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊತಿರಬಹುದು ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಇರ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಇಂಟ್ರೆಸ್ಟ್ ಇದ್ದವರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂತ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಿ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಮ್ಮ ಚಾನಲ್ ವೀಕ್ಷಕರು ಕೇವಲ 200 ರೂಪಾಯಿದಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಕರೆಂಟ್ ಅಫೇರ್ಸ್ ಕೂಡ ಕಳಿಸ್ತಾರೆ. ಕೇವಲ ಬರೀ ಕ್ವಶನ್ ಪೇಪರ್ ತಗೋಕೋದ್ರಿ 100 ರೂಪಾಯಿ ತಗೋತಾರ. ಮತ್ತೆ ಸಬ್ಜೆಕ್ಟ್ ವೈಸ್ ತಗೋಕೋದ್ರು ಕೂಡ ಪ್ರತಿ ಸಬ್ಜೆಕ್ಟ್ 100 ರೂಪಾಯಿ ತಗೋತಾರ. ಸೊ ಎಲ್ಲಾ ಅಭ್ಯರ್ಥಿಗಳು ಯೂಸ್ ಆಗಿ ಅಂತ ಕಾರಣಕ್ಕಾಗಿ ಕೇವಲ 200 ರೂಪಾಯಿದಲ್ಲಿ ಎಲ್ಲಾ ಸಿಲೆಬಸ್ ನೋಟ್ಸ್ ಪ್ಲಸ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯೋ ಕರೆಂಟ್ ಅಫೇರ್ಸ್ ಅನ್ನು ನೀಡಾಕತ್ತೀರಿ. ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಅರ್ಜಿ ಸಲ್ಲಿಕೆ ಕೂಡ ಪೋಸ್ಟ್ ಆಫೀಸ್ಗೆ ಸಂಬಂಧಿಸಿದಂತೆ ಇವತ್ತು ಮುಕ್ತಾಯ ಆದಂಗರಿ. ಯಾಕಂದ್ರೆ ಒಂದಿಷ್ಟು ಜನ ರಿಜಿಸ್ಟ್ರೇಷನ್ ಆಗ್ಯಾರ, ಒಂದಿಷ್ಟು ಜನ ರಿಜಿಸ್ಟ್ರೇಷನ್ ಆಗಿಲ್ರಿ. ರಿಜಿಸ್ಟ್ರೇಷನ್ ಆದವರು ಇವತ್ತು ಮತ್ತೆ ನಾಳೆನ ಟೈಮ್ ಐತ್ರಿ. ಸರ್ವರ್ ಇಶ್ಯೂ ಇಂದಾಗಿ ಒಂದಿಷ್ಟು ಸರ್ವರ್ ಜಾಸ್ತಿ ಟೈಮ್ ಕಾಡೈತ್ರಿ. ಏನಾದ್ರ ಒಂದ್ 2 ದಿವಸ ಏನಾದ್ರು ಎಕ್ಸ್ಟೆಂಡ್ ಮಾಡ್ತಾರ, ಕಾದ್ ನೋಡ್ಬೇಕ್ರಿ. ನಿನ್ನೆ ಅದ ರಾತ್ರಿ 12 ಕ್ಲೋಸ್ ಆಗತ್ತಂದ್ರ ಸಾಯಂಕಾಲ 9 ಗಂಟೆವರೆಗೂ ಕ್ಲೋಸ್ ಆಗ್ಬಿಟ್ಟತ್ರಿ. ಹಾಗಿದ್ರಿ ಅಪ್ಲಿಕೇಶನ್ ಏನೋ ಕ್ಲೋಸ್ ಆಯ್ತಪ್ಪ, ನಾವು ಅಪ್ಲಿಕೇಶನ್ ಅಂತ ಹಾಕೊಂಡಿವಿ, ನಮ್ದು ರಿಸಲ್ಟ್ ಅನ್ನ ಯಾವಾಗ ಬಿಡ್ತಾರ, ಅದೇ ರೀತಿ ಎಷ್ಟು ರಿಸಲ್ಟ್ ಅನ್ನ ಎಷ್ಟು ಲಿಸ್ಟ್ ಅನ್ನ ಬಿಡ್ತಾರ ಅಂತ ಮೊದಲಿಗೆ ತಿಳ್ಕೊಂಡ್ರಿ. ಸ್ನೇಹಿತರೆ ನೋಡ್ರಿ, ನಿಮ್ದು ಲಾಸ್ಟ್ ಟೈಮ್ 6 ಲಿಸ್ಟ್ ಗಳನ್ನ ಬಿಟ್ಟಿದ್ರು. ಲಾಸ್ಟ್ ಟೈಮ್ 21,000 ಹುದ್ದೆಗಳು ಖಾಲಿ ಇದ್ದವ್ರಿ. ಈ ಸಾರಿ ಎಷ್ಟು ಅದಾವ? 28,000 ಅದಾವ. ಪ್ರತಿ ವರ್ಷ ಈಗ ಒಂದು 2 ರಿಂದ 3 ವರ್ಷ ಆತ ನಾವು ನೋಡಾಕತ್ತ 6 ಲಿಸ್ಟ್ ಅಂತೂ ಕಂಪಲ್ಸರಿ ಬಿಟ್ಟೇ ಬಿಡ್ತಾರ್ರಿ. ಈ ಸಾರಿ ಸ್ವಲ್ಪ ಜಾಸ್ತಿ ಪೋಸ್ಟ್ ಅದಾವ. ಒಂದಿಷ್ಟು ಜಾಸ್ತಿ ಅಭ್ಯರ್ಥಿಗೆ ಏನಾದ್ರು ಯೂಸ್ಫುಲ್ ಮಾಡಬೇಕಂದ್ರ 8 ಲಿಸ್ಟ್ ಅನ್ನು ಬಿಡಬಹುದು ಅಥವಾ ಬಿಡದೇನೆ ಇರಬಹುದು. ಅಫಿಷಿಯಲ್ ಆಗಿ 6 ಅಂತೂ ಬಂದೇ ಬರತ್ರಿ. ಇಲ್ಲಪ್ಪ ಈ ಸಾರಿ ಏನಾದ್ರು ಸ್ವಲ್ಪ ಪೋಸ್ಟ್ ಜಾಸ್ತಿ ಅದಲ್ಲ, ಅದಕ್ಕಾಗಿ ಒಂದು 8 ಲಿಸ್ಟ್ ಅನ್ನ ಬಿಡಬಹುದು ಅಂತ ನಮ್ಮ ಅನಿಸಿಕೆ ರೀ. ಇದು 8 ಬಿಡ್ಲಿಕ್ಕಂದ್ರು 6 ಅಂತೂ ಫಿಕ್ಸ್ ಬಿಟ್ಟೇ ಬಿಡ್ತಾರ. ಬಟ್ ಈ ಸಾರಿ ಪೋಸ್ಟ್ ಜಾಸ್ತಿ ಅದಲ್ಲ, ಅದಕ್ಕಾಗಿ 8 ಬಿಡುವ ಸಾಧ್ಯತೆ ಜಾಸ್ತಿ ಐತ್ರಿ. ಇನ್ನ ಅದೇ ರೀತಿ ರಿಸಲ್ಟ್ ಯಾವಾಗ ಬರತ್ರಿ, ಮತ್ತ ಅದೇ ರೀತಿ ಫಸ್ಟ್ನೇ ಲಿಸ್ಟಿಗೆ ಎಷ್ಟು ಅಂಕ ಇದ್ರೆ ಆಯ್ಕೆ ಆಗತ್ತ. ಮೊದಲಿಗೆ ರಿಸಲ್ಟ್ ಯಾವಾಗ ಬರುತ್ತಂತ ನೋಡ್ಕೊಳ್ಳೋಣ. ಸ್ನೇಹಿತರೆ, ಇದು ಬಂದು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ನಿಮ್ದು ಏನಿದೆಯಲ್ಲ ಪೋಸ್ಟ್ ಅದೇ ರೀತಿ ಅವರೇ ಇಲ್ಲಿ ನಿಮ್ಗೆ ಕೊಟ್ಟಾರ ನೋಡ್ರಿ. ಹಳೆ ನೋಟಿಫಿಕೇಶನ್ ದಾಗ ಇತ್ರಿ, ಇದು ಹೊಸ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಕೆ ರೀ. ಹಳೆ ನೋಟಿಫಿಕೇಶನ್ ಪ್ರಕಾರ ನೋಡ್ಕೊರಿ. ನಿಮ್ದು ರಿಸಲ್ಟ್ ಯಾವಾಗ ಬರುತ್ತಪ್ಪ ಅಂದ್ರ ಫೆಬ್ರವರಿ 28ಕ್ಕ ಬಿಡ್ತೀನಿ ಅಂತ ಹೇಳಿದ್ರಿ. ಆಲ್ಮೋಸ್ಟ್ ಎಲ್ಲ ಮಾರ್ಚ್ ಫಸ್ಟ್ ವೀಕ್ ದಾಗ ಬರ್ತರಿ. ಇದು ಬಂದು ನಿಮ್ದು 1ನೇ ಲಿಸ್ಟ್ ರೀ. ಅಲ್ಲಿಗೆ ಬರುವ ಸಾಧ್ಯತೆ ಐತ್ರಿ. ಯಾಕಂದ್ರೆ ಕೇವಲ SSLC ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ತಾರ. ಅದಕ್ಕಾಗಿ ಬೇಗನೆ ರಿಸಲ್ಟ್ ಕೂಡ ಬಿಡ್ತಾರೆ. ನಾ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತೀರಿ, ನಾವು ಕರೆಕ್ಷನ್ ಯಾವಾಗ ಬರತ್ರಿ? ಕರೆಕ್ಷನ್ ನೋಡ್ಕೋರಿ, 18 ರಿಂದ 19 ಅಂದ್ರೆ 2 ದಿವಸ, 18, 19 2 ದಿವಸ ಟೈಮ್ ಕೊಟ್ಟಾರ. ಕರೆಕ್ಷನ್ ಕೂಡ ಮಾಡ್ಕೋಬಹುದ್ರಿ. ಕರೆಕ್ಷನ್ ಗೆ ಸಂಬಂಧಿಸಿದಂತೆ ಏನೇನೆಲ್ಲ ಇರುತ್ತಾ, ಏನೇನೆಲ್ಲ ಮಾಡಬೇಕು ಅಂತೇಳಿ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಕೂಡ ನಿಮ್ಗೆ ತಿಳಿಸ್ತೀನಿ. ಹಾಗಿದ್ರೆ ಇನ್ನ 1ನೇ ಲಿಸ್ಟಿಗೆ ಎಷ್ಟು ಅಂಕ ಬಂದ್ರ ಆಯ್ಕೆ ಆಗ್ತದ, ಬನ್ನಿ ನೋಡೋಣ. ಸ್ನೇಹಿತರೆ, ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವ್ರು ಈ ಸಾರಿ ಆದ್ರೂ ಕೂಡ ನಿಮ್ಗೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬರ್ಲ್ರಿ. ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಅದರಿ, ಯಾರಿಗಂದ್ರ ಸಿಗುತ್ತಂತ ನೀವು ಅನ್ಬೇಡ್ರಿ. ಸ್ನೇಹಿತರೆ ನೋಡ್ರಿ, ಇಲ್ಲಿ ನಿಮ್ಮ ಅದೃಷ್ಟ ಪ್ಲಸ್ ನಿಮ್ದು ಪರಿಶ್ರಮ ಎರಡು ಕೂಡಿದಾಗ ನೀವು ಇಲ್ಲಿ
100% ಸೆಲೆಕ್ಷನ್ ಅಂತೂ ಆಗೇ ಹಾಕಿರಿ. ಓಕೆ, ಬನ್ನಿ ಹಾಗಿದ್ರೆ ಇನ್ನ ಒಂದನೇ ಲಿಸ್ಟಿಗೆ ಸೆಲೆಕ್ಷನ್ ಆಗ್ಬೇಕಂದ್ರೆ ಎಷ್ಟು ಸ್ಕೋರ್ ಇದ್ರೆ ಸೆಲೆಕ್ಷನ್ ಆಗ್ತದ. ಸ್ನೇಹಿತರೆ, ಲಾಸ್ಟ್ ಟೈಮ್ದು ಲಿಸ್ಟ್ ಅನ್ನ ನೋಡ್ಕೊಂಡು ನಾವು ಈ ಸಾರಿ ಕೂಡ ಎಷ್ಟು ಅಂಕಗಳಿದ್ದರೆ ನಿಮ್ದು ಸೆಲೆಕ್ಷನ್ ಆಗತ್ತಂತ ನೋಡ್ಕೊಳ್ಳೋಣ. ಸ್ನೇಹಿತರೆ ನೋಡ್ರಿ, ಇಲ್ಲಿ ಬಾಗಲಕೋಟ್ ಡಿವಿಷನ್ಗೆ ಆಯ್ಕೆ ಆಗಿದವರು 98ರ ಮೇಲೆ 99 ಈ ರೀತಿ ಇದೆ. ಬಳ್ಳಾರಿ ನೋಡ್ಕೊರಿ 98, 99. ಅದೇ ರೀತಿ ನೆಕ್ಸ್ಟ್ ಬೆಂಗಳೂರು ಡಿವಿಷನ್ ನೋಡ್ಕೊರಿ, ಇಲ್ಲಿ ಬರೀ 3 ಪೋಸ್ಟ್ ಅದ ನೋಡ್ರಿ. ಆದ್ರೂ ಕೂಡ 4, 1, 2, 3, 4 ಆದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಿದವ್ರದ್ದು ಸೆಲೆಕ್ಷನ್ ಸ್ಕೋರ್ ನೋಡ್ರಿ. ಹೇಳಕ್ ಬರಲ್ರಿ ಯಾವ ಟೈಮ್ ಎಲ್ಲಿ ಸ್ಕೋರ್ ಹೆಚ್ಚು ನಿಲ್ಲುತ್ತೆ, ಯಾವ ಟೈಮ್ ಕಡಿಮೆ ನಿಲ್ಲುತ್ತೆ. ಈಗ ಸಾಕಷ್ಟು ಅಭ್ಯರ್ಥಿಗಳು ಅನ್ಕೊಂಡಿರ್ತೀರಿ ಒಂದೇ 2 ಪೋಸ್ಟ್ ಅದಾವ್ರಿ, ನಾನು ಅಪ್ಲಿಕೇಶನ್ ಹಾಕಿನಿ ಸೆಲೆಕ್ಷನ್ ಆಗುತ್ತೆ ಇಲ್ಲ. ಸ್ನೇಹಿತರಲ್ಲಿ ನೋಡ್ರಿ, ಅಪ್ಲಿಕೇಶನ್ ಹಾಕಿದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗಿಂತ ಜಾಸ್ತಿ ಇದ್ದಾರೆ ಏನು ಒಬ್ಬರ ಹಾಕಿದ್ರು ಕೂಡ ನೀವು ಅಲ್ಲಿ ಸೆಲೆಕ್ಷನ್ ಇದ್ರೆ ಹೊರಗುವ ಸಾಧ್ಯತೆ ಇರುತ್ತೆ. ಆದಷ್ಟು ಜಾಸ್ತಿ ಪೋಸ್ಟ್ ಇದ್ದಲ್ಲಿ ಹಾಕೋರಿ, ಯಾಕಂದ್ರೆ ಲಿಸ್ಟ್ಗಳು ಜಾಸ್ತಿ ಬರೋದ್ರಿಂದ ಒಬ್ಬರು ಬಿಟ್ಟ ಮೇಲೆ ಮತ್ತೆ ಸೆಲೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ನೋಡ್ರಿ, ಬೆಳಗಾವಿಯು ಕೂಡ 97, 99. ಅದೇ ರೀತಿ ಇಲ್ಲಿ ನೋಡ್ರಿ 97, 98 ಪ್ರತಿಯೊಂದು ಕೂಡ ನೋಡ್ತಿದ್ರಿ 97, 98, 97, 98 ಲಾಸ್ಟ್ 94. ಅಂಗವಿಕಲ ಅದಾರ ಅಂದ್ರು 94 ನೋಡ್ರಿ. ಇಲ್ಲಿ ಇದಕ್ಕಿಂತ ಕಡಿಮೆ ಅಂತೂ ಆಗಿಲ್ರಿ, ನೋಡಿದ್ರಲ್ಲ. ಹಾಗಿದ್ರೆ ನಿಮಗೆ ಇದ್ರ ಮೇಲೆ ಗೊತ್ತಾಗಿರ್ಬೋದು ಎಷ್ಟು ಅಂಕಗಳಿದ್ದಾರೋ ಒಂದನೇ ಲಿಸ್ಟಿಗೆ ಆಯ್ಕೆ ಆಗ್ತೀರಾ ಅಂತೇಳಿ. ಸ್ನೇಹಿತರೆ ಇಲ್ಲಿ ನೋಡ್ರಿ, ಈ ಸಾರಿ ನೇಮಕಾತಿ ಪ್ರಕಾರ ನೋಡಿದ್ರೆ 1 ರಿಂದ 6 ಲಿಸ್ಟ್ ಅಂತೂ ಕನ್ಫರ್ಮ್ ಬರ್ತಾವ್. ಈಗ KPTCL ಇನ್ನ ಹುಡುಗರು ಅದಾರಿ, ಒಟ್ಟರು ಜಾಯ್ನ್ ಆಗಿ ಹೋಗಿಲ್ಲ, ಅವ್ರದ್ದು ಕೂಡ ನಿಮಗೆ ಇದ್ರಾಗ ಫೈಟ್ ಕೊಡ್ತಾರ. SSC GD ದಾಗ ಒಂದಿಷ್ಟು ಜನ ಆಯ್ಕೆ ಹೋಗ್ಯಾರ, ಒಂದಿಷ್ಟು ಜನ ಜಾಯ್ನ್ ಆಗಿಲ್ಲ, ಒಂದಿಷ್ಟು ಜನ ಜಾಯ್ನ್ ಆಗ್ಯಾರ. ಇನ್ನ MTS ಎಕ್ಸಾಮ್ ಇನ್ನ ಬರೆಯಾಕತ್ತಾರ, ಇವರು ಕೂಡ ಫೈಟ್ ಕೊಡ್ತಾರೆ. ಎಲ್ಲಿ ಮಟ್ಟ ಫೈಟ್ ಕೊಡ್ತಾರೆ ನಿಮ್ಗೆ? 4ನೇ ಲಿಸ್ಟ್ ಮಟ್ಟ ಫೈಟ್ ಕೊಡ್ತಾರ. 4 ಅಥವಾ 5ನೇ ಲಿಸ್ಟ್. 6ನೇ ಲಿಸ್ಟಿಗೆ ಏನಿರುತ್ತಲ್ಲ ಈ ಎಲ್ಲಾ ಅಭ್ಯರ್ಥಿಗಳು ಕ್ಲಿಯರ್ ಆಗಿರ್ತಾರ, ಅವಾಗ ಸ್ವಲ್ಪ ಕಡಿಮೆ ಕಟ್ ಆಫ್ ಇರ್ತದ. ಅದನ್ನ ಇನ್ನೊಂದು ವಿಡಿಯೋದಾಗ ನಿಮ್ಗೆ ತಿಳಿಸ್ತೇನ್ರಿ. ಹಾಗಿದ್ರೆ ಈ ಸಾರಿ 1ನೇ ಲಿಸ್ಟಿಗೆ ಆಯ್ಕೆ ಆಗ್ಬೇಕಪ್ಪ ಅಂದ್ರ ನೀವು SC ST ಇರ್ಲಿ, OBC ಇರ್ಲಿ, UR ಇರ್ಲಿ, EWS ಇರ್ಲಿ, ಈ ಸಾರಿ ನೀವೇನಾದ್ರೂ 1ನೇ ಲಿಸ್ಟಿಗೆ ಆಯ್ಕೆ ಆಗ್ಬೇಕಪ್ಪ ಅಂದ್ರ ಕಡಿಮೆ ಅಂದ್ರ ಸ್ಕೋರ್ ಕೂಡ ನಿಮ್ದು 95, 96, 97, 98, 99 ಅಥವಾ 100 ಇಷ್ಟು ಸ್ಕೋರ್ ಇದ್ರೆ ಮಾತ್ರ 1ನೇ ಲಿಸ್ಟಿಗೆ ಆಯ್ಕೆ ಹಾಕಿರಿ. ಕೆಲವೊಬ್ರು ಆಗಿರ್ತೀರಿ 94, 93 ಅವರು ಅಂಗವಿಕಲ ಅಭ್ಯರ್ಥಿಗಳು ಆಗ್ಬಹುದು. ಬಟ್ ಉಳಿದಿದ್ದೆಲ್ಲರದು ಕೂಡ ನಾ ಹೇಳಿದೆ. ಈಗ ಅಂಗವಿಕಲ ಅಭ್ಯರ್ಥಿಗಳು ಬಿಟ್ಟು ಹೇಳ್ಕೊಂಡಿಲ್ಲ. ಈಗ SC ST OBC ಆಗಿರ್ಬೋದು, EWS ಜನರಲ್ ಕ್ಯಾಟಗರಿ ಅಥವಾ UR ಕ್ಯಾಟಗರಿ ನೀವು ಆಯ್ಕೆ ಆಗ್ಬೇಕಪ್ಪ ಅಂದ್ರ ಕಡಿಮೆ ಅಂದ್ರೂ ಕೂಡ 90+, 95+ ಸ್ಕೋರ್ ಇದ್ರೆ ಮಾತ್ರ ಈ 1ನೇ ಲಿಸ್ಟಿಗೆ ಆಯ್ಕೆ ಹಾಕಿರಿ. ಆಯ್ತು, ಹಾಗಿದ್ರೆ ನಿಮ್ದು ಸ್ಕೋರ್ ಎಷ್ಟಾಗೈತಿ ಕಮೆಂಟ್ ಮೂಲಕ ತಿಳಿಸ್ರಿ. ಯಾವ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಿರಿ ತಿಳಿಸ್ರಿ. ನಾ ನಾಳೆ ಇಂತ್ರ ಏನ್ ಮಾಡ್ಬೇಕಂತ ಮಾಡಿವಿ ಅಂದ್ರ ಇದು ನೀವು ಕಮೆಂಟ್ ಏನಿರುತ್ತಲ್ಲ ಕಮೆಂಟ್ ಅನ್ನ ಸ್ಕ್ರೋಲ್ ಮಾಡ್ತಾ ನಿಮ್ದು ಯಾವ ಡಿವಿಷನ್ ಹಾಕಿರ್ತೀರ ನಿಮ್ದು ಎಷ್ಟನೇ ಲಿಸ್ಟಿಗೆ ಆಗತ್ತಾ. ಈಗ 98 ಆಗೈತಿ, ಓಕೆ 1ನೇ ಲಿಸ್ಟಿಗೆ ಸೆಲೆಕ್ಷನ್. ಇನ್ನ 92 ಇದು ಕಡಿಮೆ ಅಂದ್ರೆ 4ನೇ ಲಿಸ್ಟ್ 3ನೇ ಲಿಸ್ಟ್ ಡಿವಿಷನ್ ಮೇಲೆ ಡಿಪೆಂಡ್ ಆಗತ್ತಾ. ಇನ್ನ ಅದೇ ರೀತಿ ನಮ್ದು 90 ಆಗೈತಿ, ನಿಮ್ದು 6ನೇ ಲಿಸ್ಟಿಗೆ. ಈ ರೀತಿ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದಕ್ಕಾಗಿ ನೀವು ಒಂದು ಕಮೆಂಟ್ ಮೂಲಕ ನಿಮ್ ಸ್ಕೋರ್ ಎಷ್ಟಾಗೈತೆ ಅಂತ ಕಮೆಂಟ್ ಹಾಕ್ರಿ. ನಾಳೆಗಿಂತ ವಿಡಿಯೋ ಸೀರೀಸ್ ಸ್ಟಾರ್ಟ್ ಆಗುತ್ತಾ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ನಿಮ್ ಸ್ಕೋರು ಮತ್ತೆ ನೀವು ಹಾಕಿದ್ದ ಡಿವಿಷನ್ ಅನ್ನ ತಪ್ಪದೆ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ಅದೇ ರೀತಿ RRB ಗ್ರೂಪ್ ಡಿ ಗೆ ಸಂಬಂಧಿಸಿದ ಅರ್ಜಿ ಯಾರೆಲ್ಲ ಸಲ್ಲಿಸೋದಿಲ್ಲ 2/3/2026 ಕೊನೆಯ ದಿನಾಂಕ ಇರುತ್ತೆ. ಆದಷ್ಟು ಬೇಗ ಹೋಗಿ ಅರ್ಜಿಯನ್ನ ಸಲ್ಲಿಸ್ಕೊಡ್ರಿ. ಅದೇ ರೀತಿ ಸಿಲೆಬಸ್ ಅಲ್ಲಿರೋ ನೋಟ್ಸ್ ಅನ್ನ ತೆಗೆದುಕೊಂಡು ಸ್ಟಡಿಯನ್ನ ಮಾಡಿ ಸ್ಟಾರ್ಟಿಂಗ್ ನೀವು ಜಾಯಿನ್ ಆದ್ರೆ 50,000+ ನಿಮಗೆ ಇಲ್ಲಿ ವೇತನವನ್ನ ನೀಡ್ತಾರ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.